ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಜೋಸೆಫ್. ಮಂಗಳೂರು ಏರ್ಪೋರ್ಟ್ಗೆ ತಲುಪಿದ್ದಾರೆ. ಇವತ್ತು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ತಮಿಳುನಾಡಿನ ಸಿಎಂ ವಿಜಯ್ ಭೇಟಿ ಕೊಡ್ತಾ ಇದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ಅಂತ ಹೇಳಿದ್ರೆ ಬಹಳ ಪವಾಡವನ್ನು ಹೊಂದಿರುವಂತ ತ್ರೈಶಕ್ತಿ ದೈವಿಕ ಮಹಾತ್ಮೆಯನ್ನು ಹೊಂದಿರುವಂಥ ಮಹಾದೇವಿ. ಇಲ್ಲಿ ಕಲೆ, ಸಂಪತ್ತು, ರಕ್ಷಣೆ ಎನ್ನುವ ತ್ರೈಶಕ್ತಿಯ ಅದ್ಭುತ ಪವಾಡ. ಸೊ ಹೀಗಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಜೋಸೆಫ್ ಬರ್ತಾ ಇದ್ದಾರೆ. ವಿಜಯ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಹರಕೆ ಹೊತ್ಕೊಂಡಿದ್ರ, ಚುನಾವಣೆಯಲ್ಲಿ ನಾನು ವಿಜಯಿ ಆದರೆ, ಚುನಾವಣೆಯಲ್ಲಿ ನಾನು ಗೆದ್ದು ಮುಖ್ಯಮಂತ್ರಿ ಆದರೆ ಕೊಲ್ಲೂರು ಮೂಕಾಂಬಿಕೆಗೆ ನಾನು ಭೇಟಿ ಮಾಡ್ತೀನಿ, ಪೂಜೆಯನ್ನು ಸಲ್ಲಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ರಾ ಅಂತ ಕೇಳಿದ್ರೆ ಸದ್ಯಕ್ಕಂತೂ ನಮ್ಮ ಬಳಿ ಆ ವಿಚಾರವಾಗಿ ಮಾಹಿತಿಗಳಿಲ್ಲ. ಪೂಜೆಗೆ ಬರುವುದಾಗಿ ಪ್ರೋಟೋಕಾಲನ್ನು ತೆಗೆದುಕೊಂಡಿದ್ದಾರೆ ಶಿಷ್ಟಾಚಾರವಾಗಿ. ಬಟ್ ಯಾವ ಪೂಜೆ, ಯಾವ ಹರಕೆ, ಖಂಡಿತ ಮಾಹಿತಿಯನ್ನು ಅವರು ಬಿಟ್ಟುಕೊಟ್ಟಿಲ್ಲ. ಅದನ್ನು ಗುಟ್ಟಾಗೆ ಉಳಿಸಿಕೊಂಡಿದ್ದಾರೆ. ಈಗ ಮಂಗಳೂರು ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಸ್ತೆ ಮಾರ್ಗದ ಮೂಲಕ ಉಡುಪಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಹೀಗಾಗಿ ಮುಖ್ಯಮಂತ್ರಿ ಆಗಮಿಸುವ ನಿಟ್ಟಿನಲ್ಲಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಸನ್ನದ್ಧವಾಗಿದೆ. ಯಾವಾಗಲೂ ಕೂಡ ಭಕ್ತರಿಗೆ ದರ್ಶನವನ್ನು ಕೊಡಲಿಕ್ಕೆ ಬಾಗಿಲು ಓಪನ್ ಇರುತ್ತೆ. ಆದರೆ ಈ ಬಾರಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತನ್ನು ನೀಡಲಾಗಿದೆ. ತಮಿಳುನಾಡಿನ ಪೊಲೀಸರು ಕೊಲ್ಲೂರು ಮೂಕಾಂಬಿಕೆ ದೇಗುಲದಲ್ಲಿ ಬಂದಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಭಾರಿ ಭದ್ರತೆಯನ್ನು ನೀಡಿದ್ದಾರೆ. ನಮ್ಮ ಕರ್ನಾಟಕದ ಪೊಲೀಸರು ಕೂಡ ಅದೊಂದು ಪ್ರೋಟೋಕಾಲ್ ಇದ್ದೇ ಇರುತ್ತೆ. ಜೊತೆಗೆ ವಿಜಯ್ ಸಂಚರಿಸುವ ಮಾರ್ಗ ಇದೆಯಲ್ಲ, ಮಂಗಳೂರು ಏರ್ಪೋರ್ಟ್ನಿಂದ ಕೊಲ್ಲೂರು ಮೂಕಾಂಬಿಕೆಯವರೆಗೂ ಕೂಡ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳು ಅಂತ ಗುರುತಿಸಲಾಗಿದೆಯೋ ಪೊಲೀಸರಿಗೆ ಗೊತ್ತಿರುತ್ತೆ. ಅದು ಸೆನ್ಸಿಟಿವ್ ಪ್ಲೇಸಸ್ ಅಂತ ಹೇಳಿ ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳು ಅಂತ ಗುರುತಿಸಲಾಗುತ್ತೋ ಅಲ್ಲಿ ಭದ್ರತೆಯನ್ನು ನೀಡಲಾಗಿದೆ, ಭದ್ರತೆಯನ್ನು ಒದಗಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳಿ. ನೋಡಿ, ಮುಖ್ಯಮಂತ್ರಿಗಳು ಈ ಹಿಂದೆಯೂ ಕೂಡ ಬಂದಿರುವಂಥ ನಿದರ್ಶನ ಇದೆ. ಅನೇಕ ದೇಗುಲದ ಇತಿಹಾಸ ಇದೆ. ಸೊ ಈ ಕಾರಣದಿಂದಾಗಿ ಇವತ್ತು ವಿಜಯ್ ಬರ್ತಾ ಇದ್ದಾರೆ, ಮತ್ತಷ್ಟು ವಿಶೇಷವಾಗಿ ಕಾಣಿಸ್ತಾ ಇದೆ.